ವೆಲ್ಕಮ್ ಟು ಮೈ ಚಾನಲ್ ಶ್ರೀ ಕುಚ್ಚು ಡಿಸೈನ್. ನಮಸ್ಕಾರ ಎಲ್ರಿಗೂ. ಇವತ್ತಿನ ವಿಡಿಯೋದಾಗ ನಾನೊಂದು ಬ್ಯೂಟಿಫುಲ್ಲಾಗಿ ಮತ್ತು ಸಿಂಪಲ್ಲಾಗಿ ಎರಡೇ ಸ್ಟೆಪ್ಪಾಗಿ ಆಗುವಂಥದ್ದು ಒಂದು ಕುಚ್ಚು ಡಿಸೈನ್ನ ತೋರ್ಸಕತ್ತೀನಿ. ಹೆಂಗೆ ಹಾಕೋದು ಅಂತ ನೋಡೋಣ. 6 ಎಳೆ ದಾರ ತೊಗೊಂಡಿನಿ. ನೀಡಲ್ ನಂಬರ್ 10 ಪಟ್ಟಿಗೆ ಹಿಂಗೆ ನಾನು ಲಾಕ್ ಮಾಡಿಕೊಂಡು ಅದಾದ್ಮ್ಯಾಗ ಹಿಂಗೆ ಪಕ್ಕದಾಗೆ ಮತ್ತು ಇನ್ನೊಂದು ಲಾಕ್ ಸ್ಟಿಚ್ ಅಂದ್ರೆ ಸಿಂಗಲ್ ಕ್ರೋಶ ಹಾಕ್ಕೊಳಕತ್ತೀನಿ. ಲಾಕ್ ಸ್ಟಿಚ್ ಆದಮೇಲೆ ಒಂದು ಸಿಂಗಲ್ ಕ್ರೋಶ ಹಾಕಿದ್ದಾದ್ಮ್ಯಾಗ ದಾರನ ಮ್ಯಾಗ ಎಳೆದು ಒಂದು ಹಿಂಗೆ ಬೀಡನ್ನ ಹಾಕೋಬೇಕು. ಫ್ಲವರ್ ಬೀಡ್. ನೀವೇನು ಇದೇ ಬೀಡ್ ತೊಗೋಬೇಕು ಅನ್ನೋದೇನಿಲ್ಲ. ನಿಮ್ಮ ಹತ್ರ ಯಾವುದು ಆಯಿತು, ನಿಮ್ಗೆ ಯಾವುದು ಯೂಸ್ ಮಾಡ್ಬೇಕು ಅನಿಸ್ತತ್ತೋ ಆ ಬೀಡ್ಸ್ನ ಯೂಸ್ ಮಾಡ್ಕೊರಿ. ಫಸ್ಟ್ ಬೀಡ್ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಮಾಡ್ಕೊಂಡಿದ್ದಾದ್ಮ್ಯಾಗ ಬಟ್ಟೆಗೆ ಲಾಕ್ ಮಾಡಬೇಕು. ಈಗ ನಾವು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡ್ಕೊಂಡಿದ್ದಾದ್ಮ್ಯಾಗ ಬಗಲ್ದಾಗನ ನಾವು ಮತ್ತೆ ಇನ್ನೂ ಒಂದು ಸತಿ ಸಿಂಗಲ್ ಕ್ರೋಶ ಹಾಕೋಬೇಕು. ನಾನು ಇಲ್ಲಿ 2 ಸತಿ ಹಾಕೀನಿ. ನೀವು ಬೇಕಾದ್ರೆ 3 ಸತಿಗೂ ಲಾಕ್ನ ಮಾಡ್ಕೋಬೋದು. ನಿಮ್ಮ ಇಷ್ಟ, ನಿಮ್ಗೆ ಹೆಂಗೆ ಅನಿಸ್ತೈತೋ ಹಂಗೆ ಹಾಕೋರಿ. ಅದಾದ್ಮ್ಯಾಗ ನಾವು ಚೈನ್ ಸ್ಟಿಚ್ನ ಹಾಕೋತಾ ಹೋಗಬೇಕು. ನಾನಿಲ್ಲಿ ಒಂದು 6ರಿಂದ 7 ಚೈನ್ ಸ್ಟಿಚ್ನ ಹಾಕ್ಕೊಂಡನಿ. ಈಗ ಒಂದು 7 ಚೈನ್ ಸ್ಟಿಚ್ನ ಹಾಕ್ಕೊಂಡು ಅದು ಎಲ್ಲಿಗೆ ಬರ್ತದೋ ಅಲ್ಲಿಗೆ ಲಾಕ್ ಮಾಡಲಾರ್ದಂಗೆ ಸ್ವಲ್ಪ ಒಳಗೆ ಲಾಕ್ ಮಾಡ್ಕೋಬೇಕು. ಒಂಥರ ಯು ಶೇಪ್ ಬರಬೇಕು ಹಿಂಗೆ. ಈಗ ನಿಮ್ಗೆ ಇನ್ನೂ ನಿಧಾನಾಗಿ ಕ್ಲಿಯರಾಗಿ ಹೇಳ್ಬೇಕಂದ್ರೆ ನಾವು 7 ಚೈನ್ ಸ್ಟಿಚ್ ಹಾಕ್ಕೊಂಡಿದ್ರೆ 4 ಚೈನ್ ಸ್ಟಿಚ್ ಹಾಕ್ಕೊಂಡಾಗ ಎಲ್ಲಿಗೆ ಲಾಕ್ ಮಾಡ್ತೀವಲ್ಲ ಆ ಪ್ಲೇಸಿಗೆ ನೀವು ಲಾಕ್ ಮಾಡ್ಕೋಬೇಕು. ಅಂದ್ರೆ ಅರ್ಧದಷ್ಟು ಹಿಂಗೆ ಲಾಕ್ ಮಾಡ್ಕೊಂಡ್ವಿ ಅಂತಂದ್ರೆ ಹಿಂಗೆ ಯು ಶೇಪ್ ಅನ್ನೋದು ಬರ್ತೈತಿ. ಈಗ ನಾವು ಮತ್ತೆ ದಾರಾನ ಮ್ಯಾಗ ಎಳ್ಕೋಬೇಕು. ಮ್ಯಾಗ ಎಳ್ಕೊಂಡು ಒಂದು ಬೀಡನ್ನ ಸೇರಿಸ್ಕೋಬೇಕು. ಅದಾದ್ಮ್ಯಾಗ ಬೀಡ್ ಲಾಕ್ ಮಾಡ್ಕೋಬೇಕು. ಈಗ ನಾವು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋಣ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ. ಮತ್ತು ಹಿಂಗೆ ಕುಚ್ಚಿಗೆ ಸಂಬಂಧಪಟ್ಟಂಥ ವೀಡಿಯೋಗಳು ನನ್ನ ಚಾನಲ್ಗೆ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಯಾರಿಗೆ ಕಲಿಬೇಕಂತ ಇಂಟ್ರೆಸ್ಟ್ ಇರುತ್ತಲ್ಲ ಅವ್ರಿಗೂ ಈ ವಿಡಿಯೋಸ್ನ ಶೇರ್ ಮಾಡಿರಿ. ಮತ್ತು ನಾನು ಆಲ್ರೆಡಿ ಬೇಸಿಕ್ ವೀಡಿಯೋಸ್ಗಳನ್ನ ನಾನು ಆಲ್ರೆಡಿ ಅಪ್ಲೋಡ್ ಮಾಡೀನಿ. ಅದನ್ನು ಕೂಡ ಹೋಗಿ ಚೆಕ್ ಮಾಡಿರಿ. ಎಲ್ಲ ಸ್ಟೈಲ್ ಆಫ್ ಸ್ಟಿಚಸ್ ಕೂಡ ನಾನು ಅಪ್ಲೋಡ್ ಮಾಡೀನಿ ಬೇಸಿಕ್ಕಾಗಿ. ಅದನ್ನು ಅಪ್ಲೋಡ್ ಮಾಡೀನಿ, ಹೋಗಿ ಚೆಕ್ ಮಾಡ್ಕೊರಿ. ಈಗ ನಾನು ಲಾಕ್ ಮಾಡಿನಲ್ಲ ಸೇಮ್ ಈಗ ಅದೇ ರೀತಿ ಸೀರೆ ಫುಲ್ಲು ಕಂಟಿನ್ಯೂಷನ್ ಇರ್ತೈತಿ. ಸ್ಟಾರ್ಟಿಂಗ್ ಸೀರೆಗೆ ಲಾಕ್ ಮಾಡಿಕೊಂಡು ಮತ್ತು ಪಕ್ಕದಾಗ ಇನ್ನೊಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಿದ್ದಾದ್ಮ್ಯಾಗ ಒಂದು ಬೀಡನ್ನ ತೊಗೊಂಡು ದಾರನ ಮ್ಯಾಗ್ ಮಾಡಿ ಒಂದು ಬೀಡನ್ನ ತೊಗೊಂಡು ಬೀಡ್ ಲಾಕ್ ಮಾಡಿದ್ದು ಆದ್ಮ್ಯಾಗ ಮತ್ತು ಬಟ್ಟೆಗೆ ಲಾಕ್ ಮಾಡಿಕೊಂಡು ಅದ್ರ ಪಕ್ಕದಾಗ ಇನ್ನೂ ಒಂದು ಸತಿ ಪ್ರತಿ ಸತಿ ಲಾಕ್ ಮಾಡ್ಬೇಕಾದ್ರೂ 2 ಟೈಮ್ಸ್ ಲಾಕ್ ಮಾಡ್ಕೋಬೇಕು. ಅದಾದ್ಮ್ಯಾಗ ಲಾಕ್ ಮಾಡಿದ್ದಾದ್ಮ್ಯಾಗ 2 ಟೈಮ್ಸು ಇಲ್ಲಿ ನಾನು 7 ಚೈನ್ ಸ್ಟಿಚ್ನ ಹಾಕ್ಕೊಂಡು ಲಾಕ್ ಮಾಡ್ಕೋತೀನಿ ಯು ಶೇಪ್ ಬರೋ ಹಂಗೆ. ಯು ಶೇಪ್ ಬರೋ ಹಂಗೆ ಲಾಕ್ ಮಾಡಿಕೊಂಡು ಮತ್ತು ನಾನು 2 ಸತಿ ಲಾಕ್ ಮಾಡ್ಕೊತೀನಿ. ಅದಾದ್ಮೇಲೆ ಮತ್ತು ದಾರಾನ ಮ್ಯಾಗ್ ಮಾಡಿ ಬೀಡನ್ನ ತೊಗೊಂಡು ಮತ್ತು ಬೀಡ್ ಲಾಕ್ ಮಾಡಿಕೊಂಡು ಬಟ್ಟೆಗೆ 2 ಸತಿ ಲಾಕ್ ಮಾಡ್ಕೋಬೇಕು. ಇದಾ ಪ್ರೋಸೆಸ್ ಸೀರೆ ಫುಲ್ಲು ಹಾಕಬೇಕು. ಬೇಸಿಕ್ ಇದು ಒಂದು ಬೇಸ್ ಸ್ಟಿಚ್ ಐತಿದೆ. ನಾವು ಫಸ್ಟ್ ಸ್ಟೆಪ್ಪಿಂದಿದೆ. ಫಸ್ಟ್ ಸ್ಟೆಪ್ ಆದಮೇಲೆ ನಾವು ಸೆಕೆಂಡ್ ಸ್ಟೆಪ್ನ ಮಾಡ್ಕೋಬೋದು. ಹಿಂಗೆ ನಾನು ಫ್ಲವರ್ ಬೀಡನ್ನ ಲಾಕ್ ಮಾಡಿ ಮತ್ತು ಪಕ್ಕದಾಗ ಇನ್ನೊಂದು ಲಾಕ್ ಮಾಡ್ಕೋತೀನಿ. ನಿಮಗೆ ಬೇಕಂತಂದ್ರೆ ಇನ್ನೂ ಒಂದು ಅಂದ್ರೆ 3 ಲಾಕ್ನ ನೀವು ಮಾಡ್ಕೋಬೋದು. ನಾನಿಲ್ಲಿ 2 ಲಾಕ್ನ ಮಾಡ್ಕೊಂಡನಿ. ಈಗ ನೀವು ಮತ್ತು ಒಂದು 7 ಚೈನ್ ಸ್ಟಿಚ್ನ ಹಾಕ್ಕೊಂಡು 4 ಚೈನ್ ಸ್ಟಿಚ್ ಹಾಕ್ಕೊಂಡಾಗ ಎಲ್ಲಿಗೆ ಬರ್ತೈತಲ್ಲ ಅಲ್ಲಿಗೆ ನೀವು ಲಾಕ್ ಮಾಡ್ಕೋಬೋದು.
ಹಿಂಗೆ ಒಳಗೆ ತೊಗೊಂಡ್ರೆ ಒಂಥರ ಯು ಶೇಪ್ ಥರ ಬರ್ತೈತಿ. ಅಲ್ಲಿಗೆ ನೀವು ಲಾಕ್ ಮಾಡ್ಕೋಬೇಕು. ಹಿಂಗೆ ನಾವು ಲಾಕ್ ಮಾಡ್ಕೊಂಡಿದ್ದಾದ್ಮ್ಯಾಗ ಮತ್ತು ದಾರಾನ ಮ್ಯಾಗ ಮಾಡಬೇಕು ಮತ್ತು ಬೀಡನ್ನ ಸೇರಿಸಿ ಬೀಡ್ ಲಾಕ್ ಮಾಡಿಕೊಂಡು ಅದಾದ್ಮ್ಯಾಗ ನಾವು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಮತ್ತು ಇನ್ನೂ ಒಂದು ಸತಿ ಲಾಕ್ ಮಾಡ್ಕೋಬೇಕು. ಸೊ ಇದೇ ರೀತಿ ಸೀರೆ ಬೇಸ್ನ ಮಾಡ್ಕೋಬೇಕು. ಬೀಡನ್ನ ಹಾಕ್ಕೊಳ್ಬೇಕು. ಅದಾದ್ಮ್ಯಾಗ 2 ಸತಿ ಲಾಕ್ ಮತ್ತು ಹಿಂಗೆ ಆರ್ಚ್ಗೆ ಹಾಕುವಂಗೆ ನಾವು ಹಿಂಗೆ 7 ಚೈನ್ ಸ್ಟಿಚ್ ಹಾಕ್ಕೊಂಡು ಮತ್ತು ಬೀಡ್ ಲಾಕ್ ಮತ್ತು 7 ಚೈನ್ ಸ್ಟಿಚ್. ಸೊ ಹಿಂಗೆ ಸೀರೆ ಫುಲ್ಲು ಬೇಸ್ನ ನಾವು ಹಾಕೋತಾ ಹೋಗಬೇಕು. ಸೊ ಈಗ ನಾವು ಸೆಕೆಂಡ್ ಸ್ಟೆಪ್ಪಿಗೆ ಹೋಗೋಣ. ಈಗ ನಾನು ಇಲ್ಲಿ 2 ಲಾಕ್ ಏನು ಮಾಡಿದ್ನಲ್ಲ ಆ 2 ಲಾಕ್ ಮಧ್ಯದಾಗ ನೀಡಲ್ನ ತಂದು ಲಾಕ್ ಮಾಡ್ಕೋತೀನಿ. ಇದು ಮತ್ತು ಇನ್ನೂ ಒಂದು ಈ 2 ಮಧ್ಯದಾಗ ನಾನು ನೀಡಲ್ ತಂದು ದಾರಾನ ಲಾಕ್ ಮಾಡ್ಕೋತೀನಿ. ಹಿಂಗೆ ಲಾಕ್ ಮಾಡ್ಕೊಂಡಿದ್ದಾದ್ಮ್ಯಾಗ ಚೈನ್ ಸ್ಟಿಚ್ ಹಾಕೊಳ್ಳೋಣ. 1 2 3 4 5. ಸೊ 5 ಆದರೆ ಸಾಕಾಗ್ತೈತಿ. ಹಿಂಗೆ 5 ಚೈನ್ ಸ್ಟಿಚ್ ಆದ್ರೆ ಸಾಕಾಗ್ತೈತಿ. ಸೊ ಈ 2 ಮಧ್ಯದಾಗ ಏನೈತಲ್ಲ ಈ 2 ಮಧ್ಯದಾಗ ನಾನು ಮತ್ತೆ ಲಾಕ್ ಮಾಡ್ಕೋತೀನಿ. ಹಿಂಗೆ ದಾರಾನ ತೊಗೊಂಡೋಗಿ ಲಾಕ್ ಮಾಡಿದ್ದಾದ್ಮ್ಯಾಗ ಇಲ್ಲಿ ನಾವು ಹಾಫ್ ಡಬಲ್ ಕ್ರೋಶನ್ನ ಮಾಡ್ಕೋಬೇಕು. ಸೊ ಹೆಂಗೆ ಮಾಡೋದು ಅಂತಂದು ನೋಡೋಣ. ನೀಡಲ್ ಮ್ಯಾಗ ಒಂದು ಸತಿ ದಾರ ತೊಗೊಂಡು ಈ ಯು ಶೇಪಿಂದ ಚೈನ್ ಸ್ಟಿಚ್ ಏನೈತಲ್ಲ ಅದ್ರೊಳಗೆ ಹಾಕಿ ತಂದು ಈಗ ಈ 3 ಒಳಗೂ ನಾವು ಒಂದು ಸತಿ ನೀಡಲ್ ತಂದು ಬಿಡ್ಬೇಕು. ಸೊ ಇನ್ನೂ ಒಂದು ಸತಿ ತೋರಿಸ್ತೀನಿ ನೋಡಿರಿ. ನೀಡಲ್ ಮ್ಯಾಗ ಒಂದು ಸತಿ ದಾರ ತಂದು ಈಗ ನೀಡಲ್ ಮ್ಯಾಗ 3 ದಾರ ಅದಾವು. 3 ದಾರದ ಒಳಗೂ ಒಂದು ಸತಿ ದಾರ ತರಬೇಕು. ನೀಡಲ್ ಮ್ಯಾಗ ಒಂದು ಸತಿ ದಾರ ತಂದು ಹಿಂಗೆ 3 ನೀಡಲ್ ಮ್ಯಾಗ 3 ಸತಿ ದಾರ ಬಂದಿರ್ತಾವೆ. ಹಿಂಗೆ ಹೋಗಿ ಹಿಂಗೆ ತೊಗೊಂಡು ಬಂದಾದ್ಮ್ಯಾಗ 3 ಇರ್ತಾವಲ್ಲ 3 ಒಳಗೂ ಒಂದೇ ಸತಿ ನಾವು ದಾರಾನ ತರಬೇಕು. ಇದನ್ನು ಹಾಫ್ ಡಬಲ್ ಕ್ರೋಶ ಅಂತಾರೆ. ನಾನು ಆಲ್ರೆಡಿ ನನ್ನ ಚಾನಲ್ದಾಗ ಸಿಂಗಲ್ ಕ್ರೋಶ, ಡಬಲ್ ಕ್ರೋಶ, ಹಾಫ್ ಡಬಲ್ ಕ್ರೋಶ ಮತ್ತು ಪಿಕಾಟ್ ಸ್ಟಿಚ್ ಈ ರೀತಿ ಬೇಸಿಕ್ ಸ್ಟಿಚ್ಗಳದ್ದು ವಿಡಿಯೋ ಅಪ್ಲೋಡ್ ಮಾಡೀನಿ. ಸೊ ಹೋಗಿ ಚೆಕ್ ಮಾಡಿರಿ. ನಾನು ಈ ರೀತಿಯಾಗಿ ಹಾಫ್ ಡಬಲ್ ಕ್ರೋಶನ 6 ಹಾಫ್ ಡಬಲ್ ಕ್ರೋಶನ ಹಾಕೋತೀನಿ. 6 ಹಾಫ್ ಡಬಲ್ ಕ್ರೋಶನ ಹಾಕ್ಕೊಂಡು ಈಗ ನಾನು 6th ಅಂತಿದ್ದು 6 ಡಬಲ್ ಕ್ರೋಶನ ಹಾಕ್ಕೊಂಡು ಚೂರು ಹಿಂಗೆ ಎಳ್ಕೊಂಡು ನಾವು ಅಡ್ಜಸ್ಟ್ ಮಾಡ್ಕೋಬೇಕು. ನೋಡಿರಿ ಹಿಂಗೆ ಎಳ್ಕೊಂಡು ದಾರನ ಮ್ಯಾಗ ಮಾಡಿ ನಾನು ಇಲ್ಲಿ ಲೀವ್ ಶೇಪಿಂದ ಒಂದು ಬೀಡನ್ನ ತೊಗೊಂಡಿನಿ. ನೀವು ಬೇಕಂದ್ರೆ ಈ ರೀತಿ ಒಂದು ಮಾಮೂಲಿ ಸ್ಮಾಲ್ ರೌಂಡ್ ಬೀಡ್ ಬರ್ತಾವಲ್ಲ ಅವನ್ನ ತೊಗೋಬೋದು. ಮತ್ತು ಈ ರೀತಿ ಹ್ಯಾಂಗಿಂಗ್ ಟೈಪಲ್ಲಿ ರೌಂಡ್ ಬೀಡ್ ಬರ್ತಾವೆ ಅಂಥವನ್ನ ತೊಗೋಬೋದು. ನಿಮ್ಗೆ ಯಾವ ರೀತಿಯಾಗಿ ಚೆನ್ನಾಗಿ ಕಾಣ್ತೈತಿ ಚೆನ್ನಾಗಿ ಅನಿಸ್ತೈತಿ ಅನ್ಕೊತಿರಲ್ಲ ಆ ಬೀಡನ್ನ ನೀವು ತೊಗೋರಿ. ಸ್ವಲ್ಪ ಹ್ಯಾಂಗಿಂಗ್ ಮಾಡೋದಿದ್ರೆ ಇನ್ನೂ ಸ್ವಲ್ಪ ಲುಕ್ ಬ್ಯೂಟಿಫುಲ್ಲಾಗಿ ಬರ್ತೈತಿ. ಸೊ ಹಾಗಾಗಿ ಹೇಳಕತ್ತೀನಿ. ಈಗ ನಾವು ಆ ಬೀಡನ್ನ ಹಾಕಿದ ತಕ್ಷಣ ಲಾಕ್ ಏನು ಮಾಡೋಕ್ಕೆ ಹೋಗಬೇಡ್ರಿ. ಡೈರೆಕ್ಟ್ ನೀಡಲ್ ಮ್ಯಾಗ ದಾರ ತೊಗೊಂಡು ನೀವು ಹಾಫ್ ಡಬಲ್ ಕ್ರೋಶನ ಮಾಡ್ಕೋಬೇಕು.
ಈಗ ಡಬಲ್ ಕ್ರೋಶ ಅಂತಂದ್ರೆ ನೀಡಲ್ ಮ್ಯಾಗ ಒಂದು ಸತಿ ದಾರ ತೊಗೊಂಡು ಎರಡರಾಗ ಒಂದು ಮತ್ತು ಎರಡರಾಗ ಒಂದು ಮಾಡ್ತೀವಿ. ಅಂದರೆ 2 ಟೈಮ್ಸ್ ನಾವು ಎರಡರಾಗ ಒಂದು ಮಾಡ್ತೀವಿ. ಆದ್ರೆ ಇಲ್ಲಿ ಹಾಫ್ ಡಬಲ್ ಕ್ರೋಶ ಆಗಿರೋದ್ರಿಂದ 3 ಏನು ಬಂದವಲ್ಲ 3 ಒಂದೇ ಸತಿ ತೊಗೊಳ್ಳೋದು. ಹಿಂಗೆ ಎರಡರಾಗ ಒಂದು ಮಾಡ್ಲಾರ್ದಂಗೆ ಒಂದೇ ಸತಿ 3 ಒಳಗೂ ನೀಡಲ್ನ ತೊಗೊಬರ್ಬೇಕು. ಈಗ ಈ 2 ನಾವು ಲಾಕ್ ಏನು ಮಾಡಿದ್ವಲ್ಲ, ಈ 2 ಲಾಕ್ ಮಾಡಿದ್ವಲ್ಲ, 2 ಲಾಕ್ಗೆ ನಾವು ಲಾಕ್ ಮಾಡ್ಕೋಬೇಕು. ಸೇಮ್ ಈ ಕಡೆ 6 ಹಾಫ್ ಡಬಲ್ ಕ್ರೋಶ, ಈ ಕಡೆ 6 ಹಾಫ್ ಡಬಲ್ ಕ್ರೋಶ ಮಾಡಿಕೊಂಡು 2 ಮಧ್ಯದಾಗ ನೀಡಲ್ ಹೋಗಿ ದಾರ ತಂದು ಲಾಕ್ ಮಾಡ್ಕೋಬೇಕು. ಈಗ ನಾವು ಮತ್ತೆ ಚೈನ್ ಸ್ಟಿಚ್ನ ಹಾಕ್ಕೋಬೇಕು. ಸೇಮ್ 5 ಚೈನ್ ಸ್ಟಿಚ್ನ ಹಾಕ್ಕೊಳ್ಬೇಕು. ಹಿಂಗೆ ಮತ್ತು 2ರೊಳಗೇನ 2 ಸತಿ ಲಾಕ್ ಮಾಡಿವಲ್ಲ ಅದ್ರೊಳಗೆ ಮಧ್ಯದಲ್ಲಿ ಹೋಗಿ ಲಾಕ್ ಮಾಡ್ಕೋಬೇಕು. ಹಿಂಗೆ ಲಾಕ್ ಮಾಡ್ಕೊಂಡಿದ್ದಾದ್ಮ್ಯಾಗ ಡೈರೆಕ್ಟ್ ನಾವು ಹಾಫ್ ಡಬಲ್ ಕ್ರೋಶ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ಹಿಂಗೆ ಕಾಣ್ತೈತಿ. ಈ ಫ್ಲವರ್ಸ್ ಕೆಳಗೆ ನಾವು ಏನು ಚೈನ್ ಸ್ಟಿಚ್ ಹಾಕಿವಲ್ಲ ಅಲ್ಲಿಗೆ ನಮ್ಗೆ ಕುಚ್ಚುಗಳು ಅನ್ನೋದು ಬರ್ತೈತಿ. ಸೊ ನೋಡ್ರಿ ಎಷ್ಟು ಸಿಂಪಲ್ಲಾಗೈತಿ, ಬಟ್ ಸೀರೆಗೆ ಹಾಕ್ಕೊಂಡ್ರೆ ಎಷ್ಟು ಬ್ಯೂಟಿಫುಲ್ಲಾಗಿ ಬರ್ತೈತಿ. ನೋಡ್ರಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಕತ್ತೈತೆ ಅದು. ಸೇಮ್ ಹಾಫ್ ಡಬಲ್ ಕ್ರೋಶ 6 ಟೈಮ್ ಹಾಕ್ಕೊಂಡು ಲೀವ್ ಬೀಡಿಂದು ಅಂತ ನಾವು ಹಾಕ್ಕೊಂಡು ಲಾಕ್ ಅಂದ್ರೆ ಲೀವ್ ಬೀಡನ್ನ ಹಾಕ್ಕೊಂಡು ಡೈರೆಕ್ಟ್ ಹಾಫ್ ಡಬಲ್ ಕ್ರೋಶನ ಮಾಡ್ಕೋಬೇಕು. ಸ್ವಲ್ಪ ಹಿಂಗೆ ಹಾಕೋಬೇಕಾದ್ರೆ ನಾವು ಒಂಚೂರು ಹಿಂಗೆ ಎಳ್ಕೊಂಡ್ವಪ್ಪ ಅಂದ್ರೆ ಅಲ್ಲಿಗೆ ಅದು ಅಡ್ಜಸ್ಟ್ ಆಗ್ತೈತಿ. ನೀವು ಏನಪ್ಪ ದಾರ ಇಷ್ಟೇ ಐತಿ, ಬರೀ 6 ಆಯಿತು 7 ಆಯಿತು ಅಂದ್ಕೋಬೇಡ್ರಿ. ದಾರನ ಸ್ವಲ್ಪ ಹಿಂಗೆ ಎಳೆದ್ವಪ್ಪ ಅಂತಂದ್ರೆ ನಮಗಿನ್ನೂ ಎಕ್ಸ್ಟ್ರಾ ದಾರ ಅನ್ನೋದು ಇರ್ತೈತಿ ಆರ್ಚ್ ಹಾಕ್ಕೊಳ್ಳಿಕ್ಕೆ. ಲೀವ್ ಬೀಡನ್ನ ತೊಗೊಂಡು ದಾರಕ್ಕೆ ಹಾಕಿ ಡೈರೆಕ್ಟ್ ನೀಡಲ್ ಮ್ಯಾಗ ಒಂದು ಸತಿ ದಾರ ತೊಗೊಂಡು ಹಾಫ್ ಡಬಲ್ ಕ್ರೋಶನ ಮಾಡ್ಕೊಬಿಡ್ಬೋದು. ಸೊ ಆ ಕಡೆ 6 ಟೈಮು ಈ ಕಡೆ 6 ಟೈಮು ನಾವು ಹಾಫ್ ಡಬಲ್ ಕ್ರೋಶನ ಹಾಕ್ಕೊಳ್ಳೋಣ. ಸೊ ಸೇಮ್ ಇದೇ ಪ್ರೋಸೆಸ್ ಇರ್ತೈತಿ ಸೀರೆ ಫುಲ್ಲು. ಫಸ್ಟು ಹಿಂಗೆ ಬೇಸ್ ಹಾಕ್ಕೊಳ್ಳೋದು, ಬೇಸ್ ಮೇಲೆ ನಾವು 5 ಚೈನ್ ಸ್ಟಿಚ್ ಹಾಕ್ಕೊಂಡು ಮತ್ತು ಹಾಫ್ ಡಬಲ್ ಕ್ರೋಶಗಳನ್ನ ಹಾಕ್ಕೋಬೇಕು. ಈಗ ಹಿಂಗೆ ನಾವು ಹಾಫ್ ಡಬಲ್ ಕ್ರೋಶ ಮಾಡಿಕೊಂಡು ನಾವು ಲಾಕ್ ಮಾಡ್ಕೋಬೇಕು. ನೋಡ್ರಿ ಈಗ ಇಲ್ಲಿ 2 ಮಧ್ಯದಾಗೂ ಗ್ಯಾಪ್ ಐತಲ್ಲ ಅದ್ರಾಗ ನಾವು ಲಾಕ್ ಮಾಡ್ಕೊಳ್ಳೋಣ. ಸೊ ನೋಡ್ರಿ ಹಿಂಗೆ ಕಾಣ್ತಾವೆ. ಸ್ವಲ್ಪ ನಾವೇ ಹಿಂಗೆ ಅಡ್ಜಸ್ಟ್ ಮಾಡಿಕೊಂಡ್ರೆ ಎಳೆದು ಎಲ್ಲ ಇದು ಮಾಡಿಕೊಂಡ್ರೆ ಅದು ಪರ್ಫೆಕ್ಟಾಗಿ ಇದಾಗುತ್ತೆ. ಸೊ ಎಷ್ಟು ಬ್ಯೂಟಿಫುಲ್ಲಾಗಿ ಬಂದೈತಲ್ಲ ಸೀರೆ ಫುಲ್ಲು ಹಿಂಗೆ ಇರ್ತೈತಿ. ಸೊ ಫೈನಲಾಗಿ ನೋಡ್ರಿ ಹಿಂಗೆ ಕಾಣ್ತಾವೆ. ಸೊ ಕುಚ್ಚು ಕಟ್ಟಿದ್ಮೇಲೆ ಹೆಂಗೆ ಕಾಣ್ತಾವೆ ಅಂತಂದು ನೋಡೋಣ. ಸೊ ಕುಚ್ಚು ಕಟ್ಟಿದ್ಮ್ಯಾಗ ಹಿಂಗೆ ಕಾಣ್ತೈತಿ.
ಸೊ ನೋಡಿರಿ ಎಷ್ಟು ಬ್ಯೂಟಿಫುಲ್ಲಾಗಿ ಬಂದೈತಿ ಅಂತಂದು ನಿಮ್ಗೆ ಹೆಂಗೆ ಅನಿಸ್ತು ಅಂತಂದು ಕಮೆಂಟ್ ಮೂಲಕ ಕಮೆಂಟ್ ಮಾಡಿರಿ. ಇದೇ ರೀತಿ ಸಿಂಪಲ್ ಮತ್ತು ಬ್ರೈಡಲ್ ಸ್ಯಾರಿ ಕುಚ್ಚು ಡಿಸೈನ್ಸ್ ನನ್ನ ಚಾನಲಾಗ ತರ್ತಿರ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊರಿ ನನ್ನ ಚಾನಲ್ನ. ಮುಂದಿನ ವೀಡಿಯೋದಾಗ ಸಿಗ್ತೀನಿ. ಬಾಯ್.